ನಾನು ಮಾಡ್ತಾ ಇದ್ದೀನಿ. ನನಗೂ ಗೊತ್ತಾಗಬೇಕಲ್ಲ ನಾನೇನು ಮಾತಾಡ್ತೀನಿ ಅಂತ. ಅಲ್ಲ, ಇವಾಗ ನೀವು ಕ್ಯಾಸ್ಟ್ ಸೆನ್ಸಸ್ ಅಂತ ರೋಡಲ್ಲಿ ಹೋಗ್ತಾ ಇದ್ದೀರಾ, ಮನೆ ಮುಂದೆ ನಿಂತ್ಕೋತೀರಾ, ಅವ್ರ ಜನರಲ್ ಯಾವ ಎಷ್ಟಿದೆ ಅಂತ. ನನ್ನ ಪಕ್ಕದ ಮನೆಯವ್ರ ಜಾತಿ ಅಂತ ನಂಗೆ ಹೆಂಗ್ ಗೊತ್ತಾಗತ್ತೆ? ಯಾವ ಬೇಸಿಸ್ ಸೆನ್ಸಸ್ ಮಾಡ್ತಾ ಇದ್ದೀರಾ ನೀವು? ಏನ್ ಆಧಾರ ಇಟ್ಕೊಂಡಿದ್ದೀರಾ ಮೇಡಮ್? ಈ ತರ ಸರ್ಕಾರಗಳು ಮೋಸ ಮಾಡಿಬಿಟ್ಟು ಸಮಾಜ ಹೊಡೆದು ನಮ್ಮ ಟ್ಯಾಕ್ಸ್ ಪೇಯರ್ ದುಡ್ಡನ್ನು ಹಾಳು ಮಾಡ್ತಿರಲ್ಲ, ಅದ್ ನ್ಯಾಯನಾ? ಹೇಳಿ ಜನಗಳಿಗೆ ಹೋಗಿ ಹೇಳಿ, ಯಾರು ನಿಮ್ಗೆ ಹೇಳಿದಾರೆ ಆಫೀಸರ್ಸ್ ಅವ್ರಿಗೆ ಹೇಳಿ ಜನ ಹಿಂಗ್ ಹೋಗಿದ್ದಾರೆ ಅಂತ. ನನ್ನ ಮಗ ರೆಕಾರ್ಡ್ ಮಾಡ್ಕೊಂಬ, ನಾನೇ ಹೇಳ್ತಾ ಇದ್ದೀನಿ. ಒಬ್ಬ ಸಿಟಿಸನ್ ಆಗಿ ವೋಟರ್ ಆಗ್ಬಿಟ್ಟು ಹೇಳ್ತೀನಿ, ಜನಗಳಿಗೆ ಮೋಸ ಮಾಡ್ಬಿಟ್ಟು ಈ ಸರ್ಕಾರ ಏನ್ ಸಾಧನೆ ಮಾಡಕ್ ಹೋಗ್ತಾ ಇದ್ದೀರಾ? ಈ ತರ ಮನೆ ಮೇಲೆ ರೋಡಲ್ಲಿ ಹೋದ್ರೆ ಯಾವ ಜಾತಿ ಜನ ಇದಾರೆ, ಎಷ್ಟಿದ್ದಾರೆ ನಿಮ್ಗೆ ಗೊತ್ತಾಯ್ತಾ? SC STಗಳು ಜನರಲ್ ಅಂದ್ರೆ ಪರ್ಸೆಂಟೇಜ್ ಎಷ್ಟಿದೆ? ಅಲ್ಲ, ಎಲ್ಲಿದೆ ಫಾರ್ಮ್? ಎಲ್ಲಿದೆ ಫಾರ್ಮ್ 26 ನಾವು ಫಿಲ್ ಮಾಡಿದಾಗ ನಮ್ ಡಿಟೇಲ್ ಹಾಕ್ಬೇಕು, ನಮ್ಮ ಏಜ್ ಎಷ್ಟು, ಫ್ಯಾಮಿಲಿ ಡಿಟೇಲ್ ಹಾಕ್ಬೇಕು. ಎಲ್ಲ ಹಾಕ್ತಾ ಇದ್ದೀರಾ? ಆನ್ ಮಾಡಿ. ಇಲ್ಲ ಆಫ್ ಮಾಡಬೇಡಿ, ಬಿಕಾಸ್ ಐ ವಾಂಟ್ ಟು ಹ್ಯಾವ್ ದಿಸ್ ರೆಕಾರ್ಡ್. ದಿಸ್ ಇಸ್ ನಾಟ್ ಅ ಗವರ್ಮೆಂಟ್ ಫಾರ್ಮ್. ಹೇಳಿ. ಈಗ ನಿಮ್ದು ಏನ್ ಬರುತ್ತೆ ಸರ್? Show me the form. Yeah, this is the form for us online. Then allow the people to do it, register themselves. But sometimes, no, we should only do, sir. Then you should enter in front of us, not in the piece of paper. When we are entering, no, what is happening this one, no, sir, we are getting the delay. No so problem. What we are doing, we are entering. No, like this, I don't know what you enter when you go there. See now, okay, when I do like this, okay, ಈಗ ನಿಮ್ದು ಪರಿಶಿಷ್ಟ ಜಾತಿನ ಇಲ್ವಾ ಅಂತ ಕೇಳುತ್ತೆ. ಅದು ಹೌದು ಅಂದ್ರೆ ನಮ್ ಡೀಟೇಲ್ಸ್ ಬರುತ್ತೆ. ಅಲ್ಲ ಅಂದ್ರೆ ಇನ್ನು ಡೀಟೇಲ್ಸ್ ಬರಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲ ಅಂದ್ರೆ ಅವ್ರು ಕೊಟ್ಟಿರೋದು ನಿಮ್ ಫ್ಯಾಮಿಲಿನಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ, ಮುಂದೇನಿದೆ ಅಷ್ಟೇ ಸರ್. ಹೌಸ್ ನಂಬರ್ ಇದೆ. ನನ್ನ ಕ್ಯಾಸ್ಟ್ ಇಲ್ಲ, ಯಾವ ಜಾತಿ ಕೇಳಿಲ್ಲ. ಅಂದ್ರೆ ಇದರ ಅರ್ಥ ಆಸ್ ಅ ಪ್ರೊಪಗಂಡ ಆಫ್ ಕಾಂಗ್ರೆಸ್, ದೇಶದ್ರೋಹಿ. ನಾನು ಹೇಳಿದೆ ಮೇಡಮ್, ರೆಕಾರ್ಡ್ ಮಾಡ್ತಾ ಇದ್ದೀನಿ, ನಾನು ವಯಸ್ಸು ಬರತ್ತಿದೆ. ಐ ಪುಟ್ ಇಟ್ ಇನ್ ಸೋಷಿಯಲ್ ಮೀಡಿಯಾ. ಓಕೆ, ದೇಶದ್ರೋಹಿ ಕಾಂಗ್ರೆಸ್ ಏನ್ ಗೊತ್ತಾ? SCಗಳೇ ಬೇರೆ, ಮಿಕ್ಕಿದ ಜನನೇ ಬೇರೆ. 75 ವರ್ಷದಿಂದ SCಗಳು ರಿಸರ್ವೇಶನ್ ಕೊಟ್ಟು ಅವನೇನು ಉದ್ಧಾರ ಮಾಡಲಿಲ್ಲ. ಬರೀ ಅವ್ರು ಓಟ್ ತಗೊಂಡ್ರೆ ಹೊರತು ಅವ್ರಿಗೇನು ಎಜುಕೇಶನ್ ಕೊಡಲಿಲ್ಲ, ಏನೂ ಮಾಡಲಿಲ್ಲ. ಇದನ್ನೇನೋ ಮುಂದುವರಿಸ್ತಾ ಇದ್ದಾರೆ. ಖಂಡಿತ ನನ್ನ ಮಕ್ಕಳನ್ನ ತೋರಿಸ್ಕೊತೀನಿ ನೋಡಿ. ಖಂಡಿತ ಈ ಸೆನ್ಸಸ್ ಮೋಸ ನಡೀತಾ ಇದೆ, ಯಾವುದನ್ನು ಸರಿಯಾಗಿ ಮಾಡ್ತಾ ಇಲ್ಲ. ರೋಡಲ್ಲಿ ನಿಂತ್ಕೊಂಡು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ಪಾಪ ಇವ್ರು 3 ಜನ ಬಂದಿದ್ದಾರೆ, ಅವ್ರು ಗೌರ್ಮೆಂಟ್ ಎಂಪ್ಲಾಯ್ ಟೀಚರ್ಸ್ ಆಗ್ಬಿಟ್ಟು ನಾವೇನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅವ್ರ ಜೊತೆ 2 ಮಕ್ಕಳು ಬಂದಿದ್ದಾರೆ. ಅವ್ರ ಟೀಚರ್ ಏನೋ ಅವ್ರ ಐಡಿ ನಂಗೆ ಗೊತ್ತಿಲ್ಲ. ಮಕ್ಕಳನ್ನ ಯೂಸ್ ಮಾಡ್ತಾ ಇದ್ದಾರೆ, ಯೂಸಿಂಗ್ ಅ ಕಿಡ್ಸ್. ಇಲ್ಲ ಮೇಡಮ್, ನೋ ಮೇಡಮ್, ಇದು ಎಷ್ಟು ಕಷ್ಟ ಆಗ್ತದೆ, ಏನ್ ನೋವು ಆಗ್ತಾ ಇದೆ ಅಂತ. ಫಲಗಾಮ ಆದಾಗ ಪೈಲ್ಗಾಮ ಆಗಿದ್ ನೋವು ನನ್ಗಿದೆ. ನನ್ನ ಸಂಸಾರ ಇದ್ದಿದ್ರೆ ಮೇಡಮ್, ಇಟ್ಸ್ ನಾಟ್ ದ ಕ್ವಶನ್ ಆಫ್ ಬೀಯಿಂಗ್ ಅಗ್ರಿ. ಅಬ್ಸಲ್ಯೂಟ್ಲಿ ಐ ಹ್ಯಾವ್ ನೋ ಡಿನೈಡ್. ಇಟ್ಸ್ ರಾಂಗ್. Let them read, let them study, let them progress in their career. We are good nation. Yeah, they are having holidays. ಮೊನ್ನೆ ಡಿಫೆನ್ಸ್ ಅಲ್ಲಿ ಬ್ರೀಫಿಂಗ್ 2 ಹೆಣ್ಮಕ್ಳು ಬಂದಿದ್ರಲ್ವಾ? ಆಗ್ಲಿ, ಈ ಮಕ್ಕಳು ಹಂಗಾಗ್ಲಿ, ಓದ್ಲಿ. ಲೆಟ್ ದಮ್ ಬಿಲ್ಡ್ ದರ್ ಕೆರಿಯರ್. I appreciate as a student you are helping, but nothing wrong in that. I am not saying you are doing anything wrong. ಕೆಟ್ಟ ಕೆಲಸ ನೀನ್ ಮಾಡ್ತಾ ಇಲ್ಲ. ಬಟ್ ಆದ್ರೆ ಇದಕ್ಕೆಲ್ಲ ನಮ್ ದುಡ್ಡು ಸೆನ್ಸಸ್ಗೆ 1000 ಕೋಟಿ ಖರ್ಚಾಯ್ತು ಅಂತ ಹೇಳ್ತಾರಲ್ಲ, ಆ ತರ ಸ್ಟಾಫ್ ಅನ್ನು ಕರ್ಕೊಂಡ್ಬಂದು ಅವ್ರ ಕೈಯಿಂದ ಮಾಡಿಸ್ಲಿ. BBMP ಅವ್ರು ಮಾಡ್ಬೇಕು. ಏನಕ್ಕೆ ಇರೋದು? ತೋರಿಸ್ತಾರಲ್ವಾ, ಬಜೆಟ್ ಅಲ್ಲಿ ತೋರಿಸಲ್ವಾ, ಕ್ಯಾಶ್ ಸೆನ್ಸಸ್ ಮಾಡಿದ್ವಿ 1000 ಕೋಟಿ ಖರ್ಚಾಯ್ತು ಅಂತ. ಆ ದುಡ್ಡು ಯಾರು ಕೊಡ್ತಾರೆ? ನನ್ನ ಮನೆ ಟ್ಯಾಕ್ಸು, ನನ್ನ ರೋಡ್ ಟ್ಯಾಕ್ಸು, ನನ್ನ ಗಾಡಿ ಟ್ಯಾಕ್ಸು, ನನ್ನ ಇನ್ಕಮ್ ಟ್ಯಾಕ್ಸು, ಅದನ್ನೇ ತಾನೇ ಯೂಸ್ ಮಾಡೋದು. ಏನ್ ಮಾಡ್ತಾ ಇದಾರೆ ಇಲ್ಲಿ? ಸಾರಿ ಮೇಡಮ್, ನಾನು ಕೊಡಲ್ಲ. ಐ ಪುಟ್ ಇಟ್ ಆನ್ ಪಬ್ಲಿಕ್ ಹಾಕ್ತೀನಿ. ಮಕ್ಕಳದ್ದು ಎಡಿಟ್ ಮಾಡಿ ಕಳಿಸ್ತೀನಿ. ಈಗ ನಿಮ್ಗೆ ಸೆನ್ಸಸ್ ಯಾವ ರೀತಿ ಮಾಡ್ತೀರಾ? ಸೆನ್ಸಸ್ ಇವಾಗ ಅದರ್ ಕ್ಯಾಸ್ಟ್. ಹೌದು. ಈಗ SC ನಾನ್ SC ಅಂತ ಇರುತ್ತೆ. ಹೌದು. ನಾನ್ SCಗೆ ಮನೆಗೆ ಹೋಗ್ತೀವಿ. ಇಲ್ಲಿ ಹೆಸರು ಒಂದಿದ್ರು ಸರಿಯೇ, ಅವ್ರ ಮನೆ ಕುಟುಂಬದ ಮುಖ್ಯಸ್ಥರು ಅವ್ರಿಗೆ ಎಷ್ಟು ಜನ ಇರ್ತೀವಿ ಅಂತ ಕೇಳ್ತೀವಿ. ಕೇಳಿದ್ಮೇಲೆ ಅವ್ರು ಇಷ್ಟು ಜನ ಅಂತ ಹೇಳ್ತಾರೆ. ಆಯ್ತಾ? ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಬೇಡ, ಮಾಡ್ತಾನೆ ಇದ್ದೀನಿ. ಆಯ್ತಾ? ಇಷ್ಟು ಜನ ಇದಾರೆ ಅಂತ ಕೇಳ್ತೀವಿ ನಾವು. ಮನೆ ಸಂಖ್ಯೆನೂ ಕೇಳ್ತೀವಿ. ಅದೆಲ್ಲಾನು ಆದ್ಮೇಲೆ ಸಬ್ಮಿಟ್ ಕೊಡೋದು ಅಷ್ಟೇ. ಆಯ್ತು. ಈಗ ನಮ್ದು ಏನಂತ ಬರ್ಕೊಂಡಿದ್ದೀರಾ? ಏನು ಇನ್ನೂ ಬರ್ಕೊಂಡಿಲ್ಲ ನಾವು. ಮತ್ತೆ ಅದು ಬಂದಿದ್ದು ಈಗ ಅವ್ರು 2 ಜನ ಅಂದ್ರು. ಯಾರ ಮನೆ ಅವರು? ಶಂಕರಪ್ಪ, ಚಿನ್ನಸ್ವಾಮಿ, ಗಂಗಮ್ಮ, ಗಿರೀಶ ಅಲ್ವಾ? ಇನ್ನು ಎಂಟ್ರಿ ಆಗಿಲ್ಲ ಅದು. ಈಗ ನೀವು ಎಂಟ್ರಿ ಮಾಡದೆ ಬರೀ ಇದು ಹೆಂಗ್ ಮಾಡ್ಕೋತೀರಾ? ಬಿಡ್ತೀವಿ ಅಷ್ಟೇ, ನಾವು ಹಂಗೆ ಬಿಡ್ತೀವಿ. ಅಲ್ಲಿ ಹೋಗಿ ನಾಳೆ ಹೇಳ್ತೀವಿ. ಅಲ್ಲ ಸರಿ, ಈಗ ನೀವು
ಬಂದಿರೋದೇನು ಪ್ರತಿಯೊಂದನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮಾಡಿ ಅಲ್ಲ ಮೊಬೈಲ್ ಅಲ್ಲ ಟ್ಯಾಬ್ ಅಲ್ಲಿ ನೀವು ಎಂಟ್ರಿ ಕೊಟ್ಕೋಬೇಕು ಅನ್ನೋದು ರೂಲ್ಸ್ ಇರೋದು. ಹೌದಲ್ವಾ? ಹೌದು. ಈಗ ಎಂಟ್ರಿ ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀನಿ. ಕೊಡಿ ಮತ್ತೆ ಹಂಗಾರೆ ತೆಗೀರಿ. ಕೊಡ್ಲಿ ನಾನು ಅದನ್ನ? ಮತ್ತೆ ಟ್ಯಾಬ್ ಅಲ್ಲಿ ಎಂಟ್ರಿ ಕೊಡ್ಬೇಕಾದ್ರೆ ಈಗ ಟ್ಯಾಬ್ ಅಲ್ಲಿ ಇಷ್ಟು ನಮ್ಮಲ್ಲಿ ಹೊರಟೋಗುತ್ತೆ ಹೊರತು ನಮ್ಮಲ್ಲಿ ಅಲ್ಲಿ ಉಳ್ಕೊಳ್ಳಲ್ಲ. ಅಲ್ಲಲ್ಲ ನನ್ನ ಡೀಟೇಲ್ ತಗೊಳ್ದೆ ನೀವು ಟ್ಯಾಬ್ ಅಲ್ಲಿ ಹೆಂಗೆ ಎಂಟ್ರಿ? ಈಗ ನೀವು ಇಷ್ಟಿಷ್ಟು ಅಂತ ಕೊಡಲ್ಲ ನಾವು. ಈಗ ಅದು ಏನೈತೆ ಅಲ್ಲ ಅಲ್ಲ ಅದು ಏನೈತೆ ಅಂತ ನಾನು ಹೇಳ ನನಗೆ ಟೋಟಲ್ ಏನೇನೈತೆ ಅಂತ ನಾನು ಹೇಳ ಹೇಳಿ 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 ಸರ್ ಹೇಳಿ. 34ನೇ ಸೀರಿಯಲ್ ಅಲ್ಲಿ ಏನಂತ ಇದೆ? ಏನು ಸರ್ ಏನಿದೆ ಹೇಳಿ? 34ನೇ ನಿಮಗೆ ಇದು ಕೊಟ್ಟಿದಾರಲ್ಲ ಅದರಲ್ಲಿ 34ನೇ ನಂಬರ್ ಸೀರಿಯಲ್ ಏನಿದೆ ಸರ್? ಏನಿದೆ ಹೇಳಿ? ನನಗದು ಗೊತ್ತಿಲ್ಲ. ಗೊತ್ತಿಲ್ಲದೆ ನೀವು ಹೆಂಗ್ ಸರ್ವೆಗೆ ಬಂದಿದ್ದೀರಾ ನೀವು? ಇವಾಗ ನಾನ್ ಎಸ್ಸಿಗೆ ನಾವು ನಂದು ಎಸ್ ಅಲ್ಲ ನಾನು ಎಸ್ ಸಿ ಅಂತ ಬರ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಬೇಡ ಜಂಗಮ ಬಂದು ಎಸ್ ಸಿಗೆ ಬರುತ್ತೆ, ಗೊತ್ತಾಯ್ತಾ? ಅದು ನನಗ್ ಗೊತ್ತಿಲ್ಲ ಸರ್. ಎಸ್ಸಿಗೆ ಅಂತ ಕಾಲಂ ನಂಬರ್ 19/1 ನನ್ನ ಜಾತಿ ಐತೆ. ಫೋನ್ ಮಾಡಿ ಕೊಡ್ತೀನಿ ಕೊಡಿ ಸರ್. 19/1 ನನ್ನ ಜಾತಿ ಬರುತ್ತೆ. ಸರಿ ಸರಿ ಸರ್. ನಾನು ಆ ಸಂಘದ ಒಬ್ಬ ಡೈರೆಕ್ಟರ್, ಗೊತ್ತಾಯ್ತಾ? ಏನೈತೆ ನನಗೆ ರೂಲ್ಸ್ ಗೊತ್ತಿದೆ. ಗೊತ್ತಿದ್ರೆ ನೀವು ಹೇಳಿ ಸರ್. ನನ್ನ ಹತ್ರ ನೀವು ಎಂಟ್ರಿ ತಗೊಂಡು ಅದನ್ನ ಶೋ ಮಾಡಿ ನನಗೆ ಹೇಳಿ ಆಮೇಲೆ ನೀವು ಲಾಗಿನ್ ಆಗಬೇಕು. ನಮ್ಮವೆಲ್ಲ ಬಂದಿಲ್ವಲ್ಲಪ್ಪ ಬಸವರಾಜು? ಅಲ್ಲ ಇಲ್ಲಿ ಒಬ್ರು ಏನೋ ಮಾಹಿತಿ ಕೇಳ್ತಾ ಇದಾರೆ, ಹೇಳಿ ಸರ್. ಸರ್ ತಗೊಳ್ಳಿ. ಹಲೋ, ನಂದು ಬೇಡ ಜಂಗಮ ನಂದು ಎಸ್ ಸಿದು ಬರುತ್ತೆ, ಎಂಟ್ರಿ ಕೊಟ್ಬಿಟ್ಟು ನನಗೆ ಇದು ಮಾಡಿ ಅಂತ ಹೇಳಿದ್ದೀನಿ ಅಷ್ಟೇನೆ. ಹೇಳಿ ಸರ್. ಅಲ್ಲ ಇದು ನಾನ್ ಎಸ್ಸಿಗೆ ಬಂದಿದೆ ಸರ್. ಅಲ್ಲಿ ಬುಕ್ಸ್ ಏನೋ ಅಲ್ಲೇ ಮಾಡ್ಬಿಟ್ನಲ್ಲ. ಸರಿ. 19/1 ನನ್ನ ಜಾತಿಯ ಕೋಡು. 19/1 19 ಸಬ್ ಕ್ಲಾಸ್ 1. 19/1 ಸರ್. ಹೌದು. ಅವ್ರದ್ದು ಅದೇ ಇವ್ರದ್ದು ಅದೇ ಯಾರ್ದು ಅವ್ರದ್ದು ಅವರೆಲ್ಲ ಒಂದೇ. ಸರಿ ಸರಿ ಇವಾಗ ಬರ್ಕೊಳ್ಳಿ ಸರ್. ಸರಿ ಸರಿ ಸರ್. ಅದು ಬುಕ್ಸ್ ತಗೊಂಡ್ಬರ್ತೀನಿ ಸರ್. ಅದನ್ನ ನೀವು ಆಮೇಲೆ ಎಂಟ್ರಿ ಕೊಟ್ಕೋಬೇಕು. ನಂದು ಆಧಾರ್ ಕಾರ್ಡ್ ತಗೋಬೇಕು, ರೇಷನ್ ಕಾರ್ಡ್ದು ಎಂಟ್ರಿ ಆಗಬೇಕು. ರೂಲ್ಸ್ ಏನೇನೈತೆ ಅಂತ ನನಗೆ ಗೊತ್ತಿದೆ, ಗೊತ್ತಾಯ್ತಾ? ಇಲ್ಲ ಅಂತಂದ್ರೆ ಇರೋ ವಿಷಯ ಹೇಳ್ತೀನಿ. ನಾನು BEO ಅವ್ರಿಗೆ ಫಸ್ಟ್ ಕಂಪ್ಲೇಂಟು, ಸೆಕೆಂಡ್ ಒನ್ನು DC ಗೆ, ಥರ್ಡ್ ಒನ್ನು ನಿಮ್ಮ ಇವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ನಾನು. ಮಾಡೋಣ ಸರ್. ಬಂದು ನಮ್ಮ ಹತ್ರ ಡೀಟೇಲ್ ತಗೊಂಡು ಓಕೆ, ನಾನು ಎಲ್ಲಾನು ಡೀಟೇಲ್ ಕೊಡ್ತೀನಿ. ತಗೊಳ್ಳಲ್ಲ, ಅಲ್ಲಿ ಆಪ್ಷನ್ ಕೊಟ್ಟಿಲ್ಲ. ಹರಿಜನ ಅನ್ನೋದು ಅದು ಬರೋದು ಇಲ್ಲ. ನಿನಗೆ ಜಾತಿ ಸರ್ಟಿಫಿಕೇಟ್ ಕೂಡ ಹರಿಜನ ಅಂತ ಕೊಡೋದಿಲ್ಲ. ಈಗ ನಿನ್ನ ಜಾತಿ ಯಾವ್ದು ಹೇಳಮ್ಮ? ನಿನ್ನ ಜಾತಿ ಯಾವ್ದಮ್ಮ? ಈಗ ನಿಮ್ಮ ಊರಾಗ ನಿನ್ನ ಏನಂತ ಕರೀತಾರ? ಯಾರಂತ ಕರೀತಾರಮ್ಮ? ನಿಮ್ಮನ್ನ ಏನಂತ ಕರೀತಾರೆ? ನಿಮ್ಮ ಊರಾಗಿರೋ ಜನ ಏನಂತ ಕರೀತಾರೆ ನಿನ್ನ? ಹೇಳಮ್ಮ, ಅದು ಜಾತಿ ಹೇಳು. ಯಾವ್ದು ನಿಮ್ದು? ಲಿಂಗಾಯತರ ಅಂತಾರ, ವಲಯರ್ ಅಂತಾರ, ಚಲವಾದಿಯರ್ ಅಂತಾರ, ಲಂಬಾಣಿ ಅಂತಾರ, ವಡ್ರ ಅಂತಾರ, ಮಾದಿಗರ ಅಂತಾರ, ಏನಂತಾರ ನಿಮ್ಮನ್ನ? ಮತ್ತೆ ಅದನ್ನ ಹೇಳ್ಬೇಕು. ಇವಾಗ ಅಲ್ಲಿ ನಿಮ್ಮನ್ನ ಏನ್ ಹೇಳ್ತಾರ ಅದನ್ನ ಹೇಳ್ಬೇಕಮ್ಮ. ಇವಾಗ ಅಲ್ಲಿ ಹರಿಜನ ಅನ್ನೋದು ಇಲ್ಲ, ಅದ್ರಾಗ ಆಪ್ಷನ್ ಕೊಟ್ಟೇ ಇಲ್ಲ. ಅದನ್ನ ಕೈ ಬಿಟ್ಬಿಡ್ಬೇಕು, ಎಂಟ್ರಿ ಮಾಡ್ಸಂಗಿಲ್ಲ ಅದನ್ನ. ಅದಕ್ಕಾಗಿನೇ ಈಗ ಬರಿತಿರೋದು ಅವರು. ನಮ್ಮ ಜಾತಿಯನ್ನ ಕರೆಕ್ಟಾಗಿ ಹೇಳ್ಬೇಕು ನಾವು.